ಹಲವು ಪರಿಯಲ್ಲಿ ಸಾರಿ ಹೇಳಿದೆ, ಕ್ರೋಧಗೊಂಡೆ, ತಿರಸ್ಕರಿಸಿದೆ. ನನ್ನ ಮೌನವೇ ಸಮ್ಮತಿ ಎನ್ನುವ ನೆಲೆಯಲ್ಲಿ ಬಂದು ಜನ ಪಾರವಶತೆ ಮೋಹಕ್ಕೆ ಒಳಗಾಗಿರುವಂತಹ ದಾಕ್ಷಾಯಣಿ ಏನೆಲ್ಲದ ಮಾತನ್ನು ತಿರಸ್ಕರಿಸಿ ಹೊರಟೇ ಬಿಟ್ಟಲ್ಲ. ದಾಕ್ಷಾಯಣಿ ಹೋಗಿಯೇ ಬಿಟ್ಟಲ್ಲ. ನನ್ನ ದಾಕ್ಷಾಯಣಿ ಹೊರಟೇ ಹೋದಲ್ಲ. ಅರ್ಧ ನಾರೀಶ್ವರ ನೆನೆಸಿಕೊಂಡ ವೈಶಿವ ನನ್ನ ದೇಹದ ಅರ್ಧ ಭಾಗವೇ ನನ್ನ ಆರತಿಯನ್ನ ಮೀರಿ ಹೊರಟು ಹೋಯಿತು ಅಂತಾದ್ರೆ ಭವಿಷ್ಯದಲ್ಲಿ ಯಾವುದೋ ಒಂದು ದುರಂತ ಅವಳ ಬದುಕಿಗೆ ಕಾದಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸರಿ, ಗಂಡನಾಗಿ ನಾನು ಮಾಡಬೇಕಾದಂತಹ ಕಾರ್ಯ, ಹೋದಂತಹ ಹೆಂಡತಿ ಸಾಲಂಕೃತಳಾಗಿ ಅಲ್ಲಿ ಸಾಗಬೇಕು, ಜೊತೆಯಲ್ಲಿ ಅವರಿಗೆ ಬೇಕಾದಂತಹ ಸಹಾಯವೂ ಸಿಗಬೇಕೆನ್ನುವಂತಹ ನೆಲೆಯಲ್ಲಿ ನನ್ನ ಪ್ರಮತಾದಿ ಗಣಗಳೊಂದಿಗೆ ಬೇಕಾದಂತಹ ಒಡವೆ ಅಲಂಕಾರ ಸಮೇತವಾಗಿ ಅವಳ ರಕ್ಷಣೆಗಾಗಿ ಕಳಿಸಿಕೊಡ್ತೇನೆ. ಕಾಲವನ್ನ ಕಾದು ನೋಡ್ತೇನೆ. ಪರಿಪರಿಯ ವೇದಗಳ ಘೋಷದೆವು ದೋಷದೆವು ನೆರೆದಿರುವ ಸಕಲ ಮುನಿ ಜಾಲದೆವು ಮೇಳದೆವು ಉರುತರದಿ ಮೆರೆಬದಿಕ ಹೋಮದೆವು ನೇಮದೆವು ಅಖಿಲ ಸಂಭ್ರಮಗಳಿಂದ ಇಂದ್ರಾಯೇದನ್ನ ಮಮ ಅಗ್ನಯ ಇದನ್ನ ಮಮ ಯಮಾಯೇದನ್ನ ಮಮ ನಿರತಯ ಇದನ್ನ ಮಮ ವರುಣಾಯೇದನ್ನ ಮಮ ವಾಯವ ಇದನ್ನ ಮಮ ಸೋಮಾಯೇದನ್ನ ಮಮ ಆ ಮಹಾಧ್ವರದೆಡೆಗೆ ಭುವನ ಸ್ತೋಮ ವಂದಿತ ಬಂದು ಮಹಾದ್ವರದೆಡೆಗೆ ಭುವನ ಸ್ತೋಮ ವಂದಿತ ಬಂದು ಬಂದು ಸ್ತೋಮ ತಾಯಿ ತಂದೆಯರ ಕಾಣುತ್ತ ಬಂದು ಸ್ತೋಮ ತಾಯಿ ತಂದೆಯರ ಕಾಣುತ್ತ
ತಂದೆಯನು ಕಾಣುತ್ತ ವಂದಿಸುವ. ನಿನ್ನ ಮುದ್ದಿನ ಮಗಳು ದಾಕ್ಷಾಯಿಣಿ ಬಂದಿದ್ದಾಳೆ. ನಿನ್ನ ಪಾದಾರವಿಂದಗಳಿಗೆ ತಂದೆಯನು ಕಾಣುತ್ತ ವಂದಿಸಿ ವಂದಿಸೆ ಕಾಣದಂದದಲ್ಲಿರಲು ತಾಯಿಯನು ಕಾಣುತ್ತ ತಾಯಿಯನು ಕಾಣುವುದ ವಂದಿಸೆ ಕಾಣದಂದದಲ್ಲಿರಲು ಕೋಮಲೆಯನೇನೆಂದು ನುಡಿಸದೆ ತಾಮುದದಿ ಕುಳ್ಳಿರಲು ಕೋಮಲೆಯನೇನೆಂದು ನುಡಿಸದೆ ತಾಮುದದಿ ಕುಳ್ಳಿರಲು ಸತಿ ಚಿಂತಾ ಮಗೋದದಿಯೊಳಗೆ ಮುಳುಗಿದಳದೀಗ ಬೆರಗಿನಲ್ಲಿ ತಡವಾಗಿ ಬರುತ್ತಿರುವ ದಾಕ್ಷಾಯಿಣಿಯನ್ನ ಕಂಡು ಎಲ್ಲರೂ ತಾಮೊಂದು ಎಂದು ಬಂದು ಮಾತನಾಡಿಸುತ್ತಾರೆ ಅಂತ ಭಾವಿಸಿಕೊಂಡವಳು ನಾನು. ದೂರದಿಂದಲೇ ಬರುತ್ತಿರುವ ದಾಕ್ಷಾಯಿಣಿಯನ್ನ ಕಂಡಾಕ್ಷಣವೇ ಎಲ್ಲರೂ ದೂರ ದೂರ ಸರಿಯುತ್ತಲೇ ಇದ್ದಾರಲ್ಲ. ಸರಿದ ದಾರಿಯನ್ನ ಮಾಡಿಕೊಂಡು ಯಾಗಶಾಲೆಯನ್ನ ಪ್ರವೇಶಿಸಿದೆ. ಯಾಗದ ಯಜಮಾನನಾಗಿ ಕುಳಿತುಕೊಂಡಂತಹ ನನ್ನ ಅಪ್ಪ ದಕ್ಷ ಪ್ರಜಾಪತಿಯನ್ನ ಕಂಡೆ. ನನ್ನ ಅಪ್ಪನನ್ನ ಕಂಡಾಗ ಹೌದು, ನನ್ನ ಅಪ್ಪನ ಪಾದಾರವಿಂದಗಳಿಗೆ ನಮಸ್ಕರಿಸಬೇಕೆನ್ನುವ ಕಾರಣದಿಂದ ಅಭಿಮಾನದಿಂದ ಹೋಗಿ ನಮಸ್ಕರಿಸುವುದಕ್ಕೆ ಮುಂದಾದೆ. ನನ್ನಪ್ಪ ನನ್ನನ್ನ ಕಂಡರೂ ಕಾಣದ ಹಾಗೆ ಮುಖ ತಿರುಗಿಸಿ ಬಿಟ್ಟನಲ್ಲ. ಕಾರಿದ ಒತ್ತಡದಿಂದ ನನ್ನನ್ನು ಗಮನಿಸಲಿಲ್ಲ ಅಂತ ಸುಮ್ಮನಾದಿ. ಆದರೆ ಪಕ್ಕದಲ್ಲಿ ಕುಳಿತಿದ್ದಾಳಲ್ಲ ನನ್ನಮ್ಮ, ಮುದ್ದಿನ ಮಗಳು ದಾಕ್ಷಾಯಿಣಿಯನ್ನ ಕಂಡಾಕ್ಷಣವೇ ಮಗಳೇ ಎಂದು ಎರಡು ತೋಳುಗಳನ್ನ ಎತ್ತಿ ವಾತ್ಸಲ್ಯದ ಕಂಬನಿಗಳನ್ನ ಮಿಡಿದ ನಮ್ಮನ್ನ ಹೋಗಿ ಅಪ್ಪಿಕೊಳ್ಳುವುದಕ್ಕೆ ನನ್ನಪ್ಪನ ತಡೆಯಾಚಿ ದೂರದಲ್ಲಿರುವಂತಹ ಬಂಧು ಬಳಗದವರನ್ನ ಅಕ್ಕ ತಂಗಿಯರನ್ನ ಹೋಗಿ ಮಾತನಾಡಿಸುವುದಕ್ಕೆ ಮುಂದಾದೆ. ಎಲ್ಲರ ದೃಷ್ಟಿ ನನ್ನ ಅಪ್ಪನ ತೋರು ಬೆರಳಿದ ಮೇಲೆ. ಓಹೋ, ಇವರೆಲ್ಲ ನನ್ನ ಅಪ್ಪ ಹೇಳಿದಾಗ ಕೇಳುತ್ತಾರೆ ಎನ್ನುವುದು ಸ್ಪಷ್ಟವಾಯಿತು. ಮುದ್ದಿನ ಮಗಳಾದ ದಾಕ್ಷಾಯಿಣಿಗೆ ತವರು ಮನೆಯ ಸ್ವಾಗತವಿದು. ಇವರು ಮಾತನಾಡಿಸಿದರೆಷ್ಟು ಬಿಟ್ಟರೆಷ್ಟು. ನಾನಿಲ್ಲಿಗೆ ಬಂದಿರುವುದು ಯಾಗವನ್ನ ಕಾಣುವುದಕ್ಕೆ. ಅದಕ್ಕೆ ಇವರ ಒಪ್ಪಿಗೆ ನನಗ್ಯಾಕೆ? ಎತ್ತರವಾದ ಪ್ರದೇಶವನ್ನ ಏರಿ ನಿಂತು ಯಾಗದ ಪೂರ್ಣಾಹುತಿಯನ್ನ ಕಂಡು ಕೈಲಾಸಕ್ಕೆ ತೆರಳುತ್ತೇನೆ. ಯಾಗದ ಸೊಬಗೀಕ್ಷಿಪೆನು ಓಂ ಇಂದ್ರಾಯ ಸ್ವಾಹ ಇಂದ್ರಾಯೇದನ್ನಮಮ ಓಂ ಅಗ್ನಯೇ ಸ್ವಾಹ ಅಗ್ನಯ ಇದನ್ನಮಮ ಓಂ ಯಮಾಯ ಸ್ವಾಹ ಓಂ ನಿರತಯೇ ಸ್ವಾಹ ಓಂ ವರುಣಾಯ ಸ್ವಾಹ ಓಂ ವಾಯವೇ ಸ್ವಾಹ ಓಂ ಸೋಮಾಯ ಸ್ವಾಹ ಈಶಾನಾಯ ಸ್ವಾಹ. ಪ್ರತಿಭಾಗವನಿಡದಿರ್ಪಕೃತುವ ನಿರುಗಿಸುತ್ತಾಗವು ತೂಗುದ ಶಿರವೋ ಹರಗರ ಈ ಗತಿಯೊಯ್ದೆನು ತಳಲಿದಳು ಸಭೆಯೊಳಗೆ. ಏತಕ್ಕೆ ಬಂದೆನೋ ತಾನಿ ಪಾತಕ್ಕೆ ಮಾಡುವ ಯಜ್ಞಕ್ಕೆ. ಏತಕ್ಕೆ
ಪಾತಕಿ ಮಾಡುವ ಯಜ್ಞಕ್ಕೆ ಪಾತಕಿ ಮಾಡುವ ಯಜ್ಞಕ್ಕೆ ಪಾತಕಿ ಮಾಡುವ ಯಜ್ಞಕ್ಕೆ ರೀತಿಯ ನೊಂದರಿಯದೆ ಬಂದಿತರನಾದೆ ರೀತಿಯ ನೊಂದರಿಯದೆ ಬಂದಿತರನಾದೆ ಪತಿಗಳಿಗೆ ತ್ರೈಲೋಕ್ಯದಿ ಕ್ರತುವಿನ ಭಾಗವ ಕೊಡದಿಗ ಪತಿಗಳಿಗೆ ತ್ರೈಲೋಕ್ಯದಿ ಕ್ರತುವಿನ ಭಾಗವ ಕೊಡದಿಗ ಮದಿಯುದರ್ಯಾರು ಮದಿಯುದರ್ಯಾರು ಮದಿಯುದರ್ಯಾರೆಂದೆಂದಿಗೆ ಪಿತಗೆ ತಗೆ ಬಂತು ನಾನೇನು ಕನಸು ಕಾಣುತ್ತಿಲ್ಲ ಮತ್ತೆ ವೈಭವದಿಂದ ನಡೆಯುತ್ತಿರುವ ಯಾಗದ ಪೂರ್ಣಾಹುತಿ ಆಗಬೇಕಿದ್ರೆ ಅಷ್ಟದಿಕ್ಕಪಾಲಕರಿಗೆ ಹವಿರ್ಭಾಗವನ್ನು ಕೊಡುವುದು ಕ್ರಮ. ಹವಿರ್ಭಾಗದ ಪೂರ್ಣಾಹುತಿಯನ್ನು ಕಂಡೆ. ಪೂರ್ವದಲ್ಲಿ ಇಂದ್ರ, ಆಗ್ನೇಯದಲ್ಲಿ ಅಗ್ನಿ, ಯಮ, ನಿರುತಿ, ವರುಣ, ವಾಯುವ್ಯ, ಕುಬೇರ 7 ದಿಕ್ಕುಗಳಿಗೆ ಹವಿರ್ಭಾಗದ ವೈಭವ. ಆದರೆ ಯಾಗದ ಪೂರ್ಣಾಹುತಿ ಆಗಬೇಕಿದ್ರೆ ಕೊನೆಯ ದಿಕ್ಕಿನಲ್ಲಿ ವಾಸವಾಗಿರುವ ನನ್ನನ ಸಂಭ್ರಮನಿಗೆ ಹವಿರ್ಭಾಗವಿಲ್ಲ. ಅಯ್ಯೋ, ಇವರೇನು ಮರೆತು ವರ್ತಿಸುತ್ತಿದ್ದಾರೆ ಅಂತ ನೋಡಿದರೆ ಇಲ್ಲ ಇಲ್ಲ, ಇದೋ ಪೂರ್ವ ಸಿದ್ಧತೆಯಿಂದಲೇ ಮಾಡುತ್ತಿರುವ ಯಾಗವಿದು. ಮರೆತು ವರ್ತಿಸುತ್ತಿರುವುದಲ್ಲ, ನಿರೀಶ್ವರ ಯಾಗ. ಅಯ್ಯೋ, 3 ಲೋಕದಲ್ಲಿ ಪರಶಿವನಿಗೆ ಹವಿರ್ಭಾಗವನ್ನು ಕೊಡದೆ ಯಾಗವನ್ನು ಪೂರ್ಣಾಹುತಿ ಮಾಡಿದವರಿಲ್ಲ. ನಿರೀಶ್ವರ ಯಾಗವನ್ನು ಮಾಡುವಂತಿಲ್ಲ, ಮಾಡಿಸುವಂತಿಲ್ಲ. ನಿರೀಶ್ವರ ಯಾಗವನ್ನು ಕಣ್ಣಾರೆ ಕಾಣುವುದಕ್ಕೂ ಕೂಡ ಸಾಧ್ಯವಿಲ್ಲ. ಈ ನಿರೀಶ್ವರ ಯಾಗವನ್ನು ಕಾಣುವುದಕ್ಕಾಗಿ ನಾನು ಇಲ್ಲಿವರೆಗಾಗಿ ಬಂದನೆ. ಅಯ್ಯೋ, ನನ್ನ ರಸ ಹೇಳಿದನು ಬೇಡ. ಹೋಗದಿರಿಂದಿಲಿ ಹೋದರೆ ಆಗುವುದೇ ಪರಿಮುಂದೆ ಹೋಗದಿರಿಂದಿಲಿ ಹೋದರೆ ಆಗುವುದೇ